ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ, ಬಾಪೂಜಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಗದಗ. 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀವು ಪಠ್ಯಪುಸ್ತಕದಲ್ಲಿರುವಂತಹ 4ನೇ ಪಾಠವಾದ ಪರಿಸರ ಸಮತೋಲನ ಅನ್ನುವಂಥ ಪಾಠವನ್ನು ಹೋದ ತರಗತಿಯಲ್ಲಿ ನಾನು ಪ್ರಾರಂಭಿಸಿದ್ದೆ. ಇನ್ನು ಬರೆದಂಥವ್ರು ಯಾರು ಅಂತ ಹೇಳಿದ್ರೆ ಕೃಷ್ಣಾನಂದ ಕಾಮತ್ ಅಂತಲೂ ಕೂಡ ನಾನು ಅವರ ಪರಿಚಯನ ಹೇಳಿದ್ದೆ. ಹಾಗಾಗಿ ಪರಿಸರ ಸಮತೋಲನ ಅನ್ನುವಂಥದ್ದು ಪೇಜ್ ನಂಬರ್ 35 ಮತ್ತು 36 ಮುಗಿಸಿದ್ದೆ. ಇನ್ನು ಅರ್ಧ ಪಾಠವನ್ನು ಉಳಿಸಿದ್ದೆ ನಿಮಗೆ. ನೆಕ್ಸ್ಟ್ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇನ್ನು ಅರ್ಧ ಪಾಠವನ್ನು ಇವತ್ತು ನೋಡೋಣ ವಿದ್ಯಾರ್ಥಿಗಳೇ. ಪೇಜ್ ನಂಬರ್ 37 ತೆಗಿರಿ. ಪೇಜ್ ನಂಬರ್ 37 ಪರಿಸರ ಸಮತೋಲನ ಅಂತಂದ್ರೆ ಏನು? ಪರಿಸರ ಒಂದು ಸಮತೋಲನದಲ್ಲಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತೆ ಅನ್ನುವಂಥದ್ದು. ಅಂದರೆ ಸಂತತಿಯನ್ನು ಎಷ್ಟು ಸಂತತಿ ಬೇಕು ಅಷ್ಟು ಸಂತತಿಗೆ ಪರಿಸರ ಏನು ಮಾಡ್ತಾ ಅವಕಾಶ ಕೊಡುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಪೇಜ್ ನಂಬರ್ 37ರಲ್ಲಿ ಏನು ಹೇಳ್ತಾರೆ ಲೇಖಕರು ನೋಡ್ರಿ. ಮಾನವ ತನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಪ್ರಾಣಿಗಳನ್ನು ನಿರ್ನಾಮ ಮಾಡುತ್ತಿದ್ದಾನೆ. ಜೀವಿತ ಪ್ರಾಣಿಗಳಲ್ಲಿ ದೊಡ್ಡದು ಎನಿಸಿಕೊಂಡ ದೇಹ ಆಕಾರ ದೊಡ್ಡದಿದ್ದರೂ ಅತಿ ಸಣ್ಣದಾಗಿರುವಂತಹ ಸಸ್ಯಾಹಾರವನ್ನೇ ಭಕ್ಷಿಸುವ ಮಾನವನಿಗೆ ಯಾವ ರೀತಿಯಿಂದಲೂ ಕೇಡು ಮಾಡದ ತಿಮಿಂಗಿಲನ್ನು ಅದರ ಕೊಬ್ಬಿಗಾಗಿ ಬೇಟೆಯಾಡಿ ಇಂದು ಅದರ ಜಾತಿಯ ನಿರ್ನಾಮವಾಗುವಷ್ಟು ಕಡಿಮೆ ತಿಮಿಂಗಿಲು ಉಳಿದಿವೆ ಅನ್ನುವಂಥದ್ದು. ಅಂದರೆ ಮಾನವ ತನ್ನ ಸ್ವಾರ್ಥಕ್ಕಾಗಿ ಸೆಲ್ಫಿಶ್, ಯಾವತ್ತೂ ಮನುಷ್ಯ ಭಾರಿ ಸ್ವಾರ್ಥಿ. ಎಷ್ಟು ಸ್ವಾರ್ಥಿ ಇರ್ತಾನೆ ಮನುಷ್ಯ ಅಂದರೆ ಎಷ್ಟೋ ಪ್ರಾಣಿಗಳು ನಿರ್ನಾಮ ಮಾಡಿದ್ದಾನೆ ಅಂತವ. ಅಂದರೆ ಎಷ್ಟೋ ಪ್ರಾಣಿಗಳನ್ನು ಏನು ಮಾಡ್ಯಾನ? ನಾಶ ಮಾಡ್ತಾ ಇದ್ದಾನೆ. ಜೀವಿತ ಪ್ರಾಣಿಗಳಲ್ಲೇ ದೊಡ್ಡದು ಎನಿಸಿಕೊಂಡಂತಹ ದೇಹ ಆಕಾರ ದೊಡ್ಡದಿದ್ದರೂ ಅತಿ ಸಣ್ಣದಾಗಿರುವಂತಹ ಸಸ್ಯಾಹಾರವನ್ನೇ ಭಕ್ಷಿಸುವ ಮಾನವನಿಗೆ ಯಾವ ರೀತಿಯಿಂದಲೂ ಕೇಡು ಮಾಡದ ತಿಮಿಂಗಿಲ್ ಬಗ್ಗೆ ಹೇಳಿಕತ್ತಾರೆ. ತಿಮಿಂಗಿಲು ಏನು ನಮಗೆ ತೊಂದರೆ ಕೊಡ್ತಾ ಇರುತ್ತೆ? ತನ್ನಷ್ಟಕ್ಕೆ ತಾನು ಬದುಕ್ತಾ ಇರುತ್ತೆ. ಅದು ಅತಿ ದೊಡ್ಡದಾದಂತಹ ದೇಹ ಆಕಾರವನ್ನು ಹೊಂದಿದಂತಹ ತಿಮಿಂಗಿಲು ಅದರ ಕೊಬ್ಬಿಗಾಗಿ ಬೇಟೆಯಾಡಿ ಇಂದು ಅದರ ಜಾತಿಯನ್ನು ಏನು ಮಾಡ್ತಾ ಇದ್ದಾನೆ? ಮಾನವ ನಿರ್ನಾಮ ಮಾಡ್ತಾ ಇದ್ದಾನೆ, ನಾಶಗೊಳಿಸ್ತಾ ಇದ್ದಾನೆ ಅನ್ನುವಂಥದ್ದು. ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸೊತ್ತಿದ್ದಾರೆ ಎಂಬ ಒಂದೇ ಕಾರಣಕ್ಕಾಗಿ ಮೊಸಳೆ ಅತಿಯಾಗಿ ಬೇಟೆಯಾಡಿ ಇಂದು ಕರ್ನಾಟಕ ಬನ್ನೇರುಘಟ್ಟದಲ್ಲಿ ಮೊಸಳೆಗಾಗಿಯೇ ಮಾಡಿದ ಆಲಯದಲ್ಲಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುವ ಪ್ರಸಂಗ ಬರಲಿಲ್ಲವೇ? ನೋಡ್ರಿ, ಒಂದು ಕ್ವಶನ್ ಕೇಳ್ತಾರೆ ಲೇಖಕರು. ಯಾರು? ಈ ಕೃಷ್ಣಾನಂದ ಕಾಮತ್ ಅವ್ರು ಏನು ಹೇಳ್ತಾರೆ ಅಂದರೆ, ಮೊಸಳೆಗಳ ಚರ್ಮಕ್ಕೆ, ಮೊಸಳೆಗಳ ಸ್ಕಿನ್ನಿಗೆ ಪಾಶ್ಚಾತ್ಯ ಮಹಿಳೆ, ಈ ಫಾರಿನ್ ಕಂಟ್ರಿ ಮಹಿಳೆಯರು ಅಥವಾ ವುಮನ್ಸ್ಗಳು ಏನು ಮಾಡ್ತಾರೆ ಅಂದರೆ ಮನಸ್ಸೋತಿದ್ರಂತೆ, ಅದ್ರ ಚರ್ಮ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಎಂಬ ಒಂದೇ ಕಾರಣಕ್ಕಾಗಿ ಮೊಸಳೆಗಳನ್ನು ಅತಿಯಾಗಿ ಬೇಟೆಯಾಡಿ ಇಂದು ಏನಾಗ್ತಾ ಇದ್ದರೆ ಅದರ ಸಂತತಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇಂದು ಏನು ಮಾಡಿದ್ದಾರೆ? ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಮೊಸಳೆಗಾಗಿಯೇ ಮಾಡಿದಂತಹ ಆಲಯದಲ್ಲಿ ಹೆಚ್ಚಿನ ದಕ್ಷತೆ ಅಂದರೆ ಕಾಳಜಿಯಿಂದ ಈ ಮೊಸಳೆಗಳನ್ನು ಪಾಲನೆ ಮತ್ತು ಪೋಷಣೆ ಮಾಡುವಂತಹ ಪ್ರಸಂಗ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದರಂತೆ ಹುಲಿ, ಸಿಂಹ, ಚಿರತೆಗಳ ಮೈದೊಗಲು ಅಪಾರ ದನ ತರುವುದರಿಂದ ಅವುಗಳನ್ನು ಹೆಚ್ಚಾಗಿ ಬೇಟೆಯಾಡಿದ್ದರಿಂದ ಅವುಗಳ ಸಂತತಿ ಕಡಿಮೆಯಾಗಿದೆ. ನೋಡ್ರಿ, ಕೇವಲ ಈ ತಿಮಿಂಗ್ಲು, ಮೊಸಳೆ ಅಲ್ಲ, ನಮಗಿಂತ ಬಲಿಷ್ಠವಾದಂಥ ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಚಿರತೆಗಳ ಮೈದೊಗಲು, ಅದರ ಸ್ಕಿನ್ ಅಥವಾ ಅದರ ಚರ್ಮ ಅಪಾರ ದನ ತರುವುದರಿಂದ ಅವುಗಳನ್ನು ಹೆಚ್ಚಾಗಿ ಏನು ಮಾಡ್ತಾ ಇದ್ದಾರೆ? ಬೇಟೆ ಆಡ್ತಾ ಇದ್ದಾರೆ. ಅವುಗಳ ಸಂತತಿಯನ್ನು ಕಡಿಮೆ ಆಗ್ತಾ ಇದೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಹಾವುಗಳನ್ನು ಆಜನ್ಮ ವೈರಿಗಳಂತೆ ಭಾವಿಸಿ ಸಿಕ್ಕಲ್ಲಿ ಕೊಂದು ಕೆಲವು ಜಾತಿಯ ಹಾವುಗಳು ಇಂದು ನಶಿಸಿ ಹೋಗಿದ್ದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸ್ನಲ್ಲಿ ಪ್ರಾರಂಭಿಸಬೇಕಾದ ಪ್ರಸಂಗ ಬಂತು. ನೋಡ್ರಿ, ಕೇವಲ ಹುಲಿ, ಸಿಂಹ, ಚಿರತೆ, ಮೊಸಳೆ, ತಿಮಿಂಗ್ಲು ಅಷ್ಟೇ ಅಲ್ಲದೆ ಹಾವುಗಳನ್ನು ಕೂಡ ಆ ಜನ್ಮ ವೈರಿಗಳಂತೆ ಭಾವಿಸ್ತಾ ಇದ್ದಾನೆ ಮನುಷ್ಯ ಅಂತ ಹೇಳಿ. ಆ ಜನ್ಮ ವೈರಿ ಅಂದ್ರೆ ಏನು? ಜನ್ಮಾಂತರ ವೈರಿಗಳು. ಯಾವುದು? ಹಾವುಗಳಂತೂ ಆ ಜನ್ಮ ವೈರಿಗಳಂತೆ ಭಾವಿಸಿ ಸಿಕ್ಕಲ್ಲಿ ಕೊಂದು ಕೆಲವು ಜಾತಿ ಹಾವುಗಳನ್ನು ಇಂದು ಏನಾಗ್ತಾ ಇದೆ? ನಶಿಸಿ ಹೋಗ್ತಾ ಇದ್ದಾವು. ಹಾಗಾಗಿ ಅವುಗಳನ್ನು ಕಾಪಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ? ಮುಂಬೈ ಮತ್ತು ಮದ್ರಾಸಿನಗಳಲ್ಲಿ ಏನು ಮಾಡ್ತಾರೆ? ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಪ್ರಾರಂಭಿಸುವಂಥ ಪ್ರಸಂಗ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೊಲಗಳಲ್ಲಿ ಹಾವುಗಳನ್ನು, ಇಲಿಗಳನ್ನು ತಿಂದು ಜೀವಿಸ್ತಾ ಇದ್ದು ಅವುಗಳನ್ನು ನಾಶ ಮಾಡಿದ್ದರಿಂದ ವಿನಾಯಕ ವಾಹನಗಳು ಅತಿಯಾಗಿ ಬೆಳೆದು ಗುಲ್ಬರ್ಗ ಜಿಲ್ಲೆಯ ಮಾನವನ ಆಹಾರವನ್ನು ಭಕ್ಷಿಸಿ ಅವನು ಔಹಾರುವಂತೆ ಮಾಡಿವೆ. ನೋಡ್ರಿ, ಹೊಲಗಳಲ್ಲಿ ಹಾವುಗಳು ಇಲಿಗಳನ್ನು ತಿಂತಾ ಇದ್ದು ಅಂದರೆ ಏನು? ಒಂದು ಫುಡ್ ಚೈನ್ ಇದೆ. ಫುಡ್ ಚೈನ್ ಅಂತಂದರೆ ಯಾವ ಪ್ರಾಣಿಗಳನ್ನ ಯಾವ ತಿನ್ನೋವಂಥ ನಿಮಗೆಲ್ಲ ಸೈನ್ಸ್ನಲ್ಲಿ ಟೀಚರ್ ಹೇಳ್ಕೊಟ್ಟಿರ್ತಾರೆ, ವಿಜ್ಞಾನ ಶಿಕ್ಷಕರು. ಹೊಲಗಳಲ್ಲಿ ಹಾವುಗಳು ಇಲಿಗಳನ್ನು ತಿಂತಾ ಇದ್ದು ಅವುಗಳನ್ನು ನಾಶ ಮಾಡಿದ್ದರಿಂದ, ಹಾವುಗಳನ್ನು ನಾಶ ಮಾಡಿದ್ದರಿಂದ ವಿನಾಯಕನ ವಾಹನ ಯಾವುದು? ಇಲಿ. ವಿನಾಯಕನ ವಾಹನಗಳು ಅತಿಯಾಗಿ ಬೆಳೆದು ಗುಲ್ಬರ್ಗ ಜಿಲ್ಲೆಯ ಮಾನವನ ಆಹಾರವನ್ನೇ ಭಕ್ಷಿಸಿ ಅವನನ್ನು ಆಹಾರ ಅಂತ ಮಾಡಿವೆ ಅಂತ ಹೇಳಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಘಟನೆ ನಡೀತು. ಏನು ಅಂತಂದರೆ, ಮಾನವನ ಆಹಾರವನ್ನು ಈ ಇಲಿಗಳು ತಿಂದು ಮಾನವನೇ ಔಹಾರುವಂತೆ, ಆಶ್ಚರ್ಯ ಪಡುವಂತೆ ಆಗಿದೆ ಅನ್ನುವಂಥದ್ದು.
ಟ್ರಾವ್ ಟ್ರಾವ್ ಎಂದು ಹಾಡಿ ಮಳೆರಾಯನನ್ನ ಬರಮಾಡಿಕೊಳ್ಳುವ ಕಪ್ಪೆ ಅರಸನ ಮೇಲೆ ಮಾನವನ ಕೊಲೆಗಡುಕತನ ಕತ್ತಿ ಎತ್ತಿದ್ದಾನೆ. ನೋಡ್ರಿ, ಅವು ಕೊಪ್ಪೆಗಳು ನೋಡಿರಿ, ಕೊಪ್ಪೆ ಕೂಗು ಹೆಂಗೆ ಕೂಗ್ತಾ ಇರ್ತಾವು, ಟ್ರಾವ್ ಟ್ರಾವ್ ಅಂತ ಹೇಳಿ ಹಾಡಿ ಮಳೆರಾಯನನ್ನ ಬರಮಾಡಿಕೊಳ್ತಕ್ಕಂಥ ಕಪ್ಪೆ ಅರಸನ ಮೇಲೆ ಮಾನವನು ಕೊಲೆಗಡುಕತನ ಕತ್ತಿ ಎತ್ತಿದ್ದಾನೆ ಅನ್ನೋಂಥದ್ದು. ಅವುಗಳ ಕಾಲುಗಳಿಗೆ ಪಾಶ್ಚಾತ್ಯ ದೇಶದಲ್ಲಿ ಬೇಡಿಕೆ ಇರುವುದರಿಂದ ಅವುಗಳನ್ನು ಸಿಕ್ಕಲ್ಲಿ ಹಿಡಿದು ಕೊಂದು ಕಿಸೆ ತುಂಬಿಸಿಕೊಳ್ತಾ ಇದ್ದಾನೆ. ಪಾಶ್ಚಾತ್ಯ ಮಹಿಳೆಯರು ನೋಡ್ರಿ, ಫಾರಿನ್ ಕಂಟ್ರೀಸ್ ಅವ್ರಿಗೆ ಎಲ್ಲನೂ ಆಶ್ಚರ್ಯನೇ, ತುಂಬ ಇಷ್ಟ ಹಾಕೋ ಅವ್ರಿಗೆಲ್ಲ ಪ್ರಾಣಿ ಪಕ್ಷಿ ಎಲ್ಲ ಬೇಕಂತಾರೆ ಅವರು, ಸ್ವಾರ್ಥಿಗಳು ಅನ್ನುವಂಥದ್ದು. ಇಲ್ಲಿ ಏನಾಗ್ತಿದೆ ಅಂತಂದರೆ, ಈ ಕೊಪ್ಪೆಗಳ ಕಾಲಿಗೆ ಪಾಶ್ಚಾತ್ಯ ಮಹಿಳೆಯರು ಮನಸ್ಸೋತಿದ್ರಂತೆ, ಹಾಗಾಗಿ ಅವುಗಳನ್ನು ಹಿಡಿದು ಕೊಲೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಪಾಶ್ಚಾತ್ಯ ದೇಶದಲ್ಲಿ ಬೇಡಿಕೆ ಇರೋದ್ರಿಂದ ಅವುಗಳನ್ನು ಸಿಕ್ಕಲ್ಲಿ ಹಿಡಿದು ಕೊಂದು ಕಿಸೆಯನ್ನು ತುಂಬಿಸ್ಕೊಳ್ತಾ ಇದ್ದಾನೆ ಅನ್ನುವಂಥದ್ದು. ಮಾನವನು ಬೆಳೆದ ಆಹಾರ ಧಾನ್ಯದಲ್ಲಿ 10-15% ಬೆಳೆಗಳನ್ನು ಕ್ರಿಮಿಕೀಟಗಳು ನಾಶ ಮಾಡುತ್ತವೆ ಎಂದು ಲೆಕ್ಕಾಚಾರ ಹಾಕಿದ್ದಾರೆ. ಒಂದು ಕಪ್ಪೆ ದಿನವೊಂದಕ್ಕೆ 100-200 ತನಕ ಕ್ರಿಮಿಕೀಟಗಳನ್ನು ಭಕ್ಷಿಸಿ ಎಷ್ಟೋ ಆಹಾರ ಧಾನ್ಯವನ್ನು ಸಂರಕ್ಷಿಸುತ್ತದೆ. ಈಗ ಅವುಗಳ ಹತ್ಯೆಯನ್ನು ಪ್ರಾರಂಭಿಸಿದರೆ ಅನ್ನ ದೇವರ ಮೆಚ್ಚುವನೆ ಅನ್ನುವಂಥದ್ದು. ಅಂದರೆ ಈ ಕೊಪ್ಪೆಗಳು ಏನು ಮಾಡ್ತಾವೆ ಅಂತಂದರೆ, ಮಾನವನ ಬೆಳೆದ ಆಹಾರ ಧಾನ್ಯದಲ್ಲಿ 10-15% ಬೆಳೆಗಳನ್ನು ಕ್ರಿಮಿಕೀಟಗಳು ನಾಶ ಮಾಡ್ತಾವೆ. 10-15% ಲೆಕ್ಕಾಚಾರ ಹಾಕೈತಿ. ಆದರೆ ಒಂದು ಕೊಪ್ಪೆ ದಿನವೊಂದಕ್ಕೆ 100-200 ತನಕ ಕ್ರಿಮಿಕೀಟಗಳನ್ನು ಭಕ್ಷಣ ತಿನ್ನೋದು. ಎಷ್ಟು ಆಹಾರ ಧಾನ್ಯಗಳನ್ನು ಏನು ಮಾಡ್ತಾ ಇತ್ತು, ಕೊಪ್ಪಿ ಸಂರಕ್ಷಣೆ ಮಾಡ್ತಾ ಇತ್ತು. ಆದರೆ ಈಗ ಅವುಗಳ ಹತ್ಯೆ ಪ್ರಾರಂಭಿಸಿದ್ದರಿಂದ ಅನ್ನ ದೇವನು ಮೆಚ್ಚುವನೆ ಅಂತ ಹೇಳಿ ನಿಮಗೊಂದು ಕೃಷ್ಣಾನಂದ ಕಾಮತ್ ಅವರು ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಒಂದು ದಟ್ಟವಾದ ಕಾಡನ್ನು ಮಾನವ ಕಡಿದನೆಂದು ಇಟ್ಟುಕೊಳ್ಳೋಣ. ಒಂದು ಇಮ್ಯಾಜಿನೇಷನ್, ಏನು ಇಮ್ಯಾಜಿನೇಷನ್, ನೀವು ಒಂದು ಕಲ್ಪನೆ ಮಾಡ್ಕೊರಿ. ಒಂದು ದಟ್ಟವಾದ ಕಾಡನ್ನು ಮಾನವ ಕಡಿತನ ಅಂತ ಇಟ್ಕೊಳ್ರಿ. ಅಲ್ಲಿದ್ದ ಹಕ್ಕಿಗಳು ಏನಾಗ್ತವೆ, ಬೇರೆ ತಾನ ಹುಡುಕಿಕೊಳ್ಳಬೇಕಾಗತ್ತೆ. ಹೌದಾ, ನೀವೊಂದು ಗಿಡವನ್ನು ಕಡಿದ್ರೆ ಅವಕ್ಕೆ ವಾಸ ಮಾಡೋ ಗಿಡ ಬೇಕಲ್ಲ, ಅವು ಬೇರೆ ಕಡೆ ಹೋಗ್ತಾವೆ. ತಾನ ಅಂದರೆ ಸ್ಥಳ. ಮೇವು ಇಲ್ಲದರಿಂದ ಚಿಗರಿಗಳು ಮಾಯವಾಗ್ತಾವೆ. ಒಂದು ಗಿಡವನ್ನು ಕಡಿದ್ರೆ ಹಕ್ಕಿಗಳು ಹಾರು ಹೋಗ್ತಾವು. ಮೇವು ಇಲ್ಲದರಿಂದ ಚಿಗರಿಗಳು ಏನಾಗ್ತಾವು, ಮಾಯವಾಗ್ತಾವು. ಚಿಗರಿಗಳನ್ನು ಬೇಟೆಯಾಡಿ ಜೀವಿಸಿದಂಥ ಹುಲಿ, ಚಿರತೆ, ಸಿಂಹಗಳು ತೊಲಗಬೇಕಾಗತ್ತೆ. ನೋಡ್ರಿ, ಹುಲಿ ಚಿಗರಿಗಳನ್ನು ತಿಂದು ಬದುಕ್ತಕ್ಕಂಥ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಸಿಂಹಗಳು ಏನಾಗ್ತಾವು, ಅವು ಬೇರೆ ಕಡೆ ಹೋಗ್ತಾವು. ಅವಿತುಕೊಳ್ಳಲು ಮರೆ ಇಲ್ಲದರಿಂದ ತೋಳ ಕರಡುಗಳು ಓಡಿ ಹೋಗ್ತಾವೆ. ನೋಡ್ರಿ, ಅವಿತುಕೊಳ್ಳಲು ಅಡುಕೊಳ್ಳಿಕ್ಕೆ ಏನೂ ಇಲ್ಲದಕ್ಕೋಸ್ಕರ ತೋಳ ಮತ್ತು ಕಡಿಗಳು ಬೇರೆ ಕಡೆ ಹೋಗ್ತಾವೆ. ಹಣ್ಣು ಹಂಪಲಗಳು ಸಿಗದಿದ್ದರಿಂದ ಇನಚ್ಚಿ, ಕಣ್ಣು ಕಪ್ಪಡಿಗಳು ಪ್ರಯಾಣ ಬೆಳೆಸ್ತಾವು. ಹಣ್ಣು ಹಂಪಗಳು ಇರಲಿಲ್ಲ ಅಂದರೆ ಇನಚ್ಚಿ ಮತ್ತು ಕಣ್ಣು ಕಪ್ಪಡಿಗಳು ಏನಾಗ್ತಾವೆ, ಅವು ಬೇರೆ ಕಡೆ ಹೋಗ್ತಾವೆ. ನೋಡ್ರಿ, ಒಂದು ಗಿಡವನ್ನು ಕಡಿದ್ರೆ ಎಷ್ಟೆಲ್ಲ ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ. ಬೋಳು ಮಾಡಿದ ಕಾಡಿನಲ್ಲಿ ವಾಸಿಸಿ ಏನು ಪ್ರಯೋಜನವೆಂದು ಇಲಿಗಳು ಕೂಡ ಏನಾಗ್ತಾವೆ, ಹೊರಟೋಗ್ತಾವೆ. ಇಲಿಗಳನ್ನು ನಂಬಿದ್ದಂಥ ಹಾವು ಕೂಡ ಏನು ಮಾಡ್ತಾವೆ, ಹಿಂಬಾಲಿಸ್ತಾವೆ. ಇಲಿಗಳನ್ನು ಹಿಂಬಾಲಿಸ್ತಾವೆ. ಇಲಿಗಳು ಎಲ್ಲಿ ಹೋಗ್ತಾವಲ್ಲ, ಹಾವುಗಳು ಕೂಡ ಅವು ಹಿಂದೆ ಹೋಗ್ತಾವೆ ಅಂಥೇಳಿ. ಕೊರೆಯುವ ಚಳಿ, ಸುಡುವ ಬಿಸಿಲು, ಹರಿಯುವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಏನು ಮಾಡ್ತಾವೆ, ಸಾವಿಗೀಡಾಗ್ತಾವೆ ಅಂಥೇಳಿ. ಇಂತಹ ಭೂಮಿಯನ್ನು ಹೊಲಗಳಿಗೆ ಬಳಸಿದ್ರೆ ಅಲ್ಲಿ ಹೊಸ ಪ್ರಾಣಿಗಳೇನಾಗ್ತಾವೆ, ಬೀಡನ್ನು ಬಿಡ್ತಾವೋ ಅನ್ನುವಂಥದ್ದು. ನೋಡ್ರಿ, ಆಫ್ಟರ್ ಆಲ್ ಒಂದು ಗಿಡವನ್ನು ಕಡಿದ್ರೆ ಇಷ್ಟೆಲ್ಲ ತೊಂದರೆ ಆಗ್ತದೆ ಪ್ರಾಣಿಗಳಿಗೆ. ಹಾಗಾಗಿ ಮುಂದೆ ಏನು ಆಗ್ತದಲ್ಲ, ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಈ ಕೃಷ್ಣಾನಂದ ಕಾಮತ್ ಅವರು ಏನು ಹೇಳ್ತಾರೆ ನೋಡ್ರಿ. ಇದರಂತೆ ಮಾನವನು ವಿಮಾನ, ರೈಲ್ವೆ, ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ, ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಿಂದ ಇದ್ದ ಸರೋವರ, ಕೆರೆ, ಹೊಂಡಗಳನ್ನು ಬೇರೆ ಕೆಲಸಕ್ಕೆ ಬಳಸೋದು ವಾಡಿಕೆ. ನೋಡ್ರಿ, ಮಾನವ ಏನು ಮಾಡ್ತಾ ಇದ್ದಾನೆ, ಡೆವಲಪ್ಮೆಂಟ್ ಅಂದರೆ ಏನು, ವಿಕಾಸ ಆಗ್ತಾ ಇದೆ, ಅಂದರೆ ಅಭಿವೃದ್ಧಿ ಆಗುವುದಂಥದ್ದು. ಮಾನವ ಏನಾಗ್ತಾ ಇದ್ದಾನೆ, ಅಭಿವೃದ್ಧಿಯನ್ನು ಸಾಧಿಸ್ತಾ ಇದ್ದಾನೆ. ಇದರಂತೆ ಮಾನವನು ವಿಮಾನ, ರೈಲ್ವೆ, ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ, ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಿಂದ ಇದ್ದಂತಹ ಸರೋವರ, ಕೆರೆ, ಹೊಂಡಗಳೇನಾಗ್ತಾವು ಬೇರೆ ಕೆಲಸಕ್ಕೆ ಬಳಸೋದು ವಾಡಿಕೆ. ಅವನ್ನೆಲ್ಲ ಮುಚ್ಚಿ ಏನು ಮಾಡ್ತಾ ಇದ್ದಾನೆ, ತನ್ನ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದ್ದಾನೆ ಅಂತ. ಆದ್ದರಿಂದ ಕಾರ್ಖಾನೆ ಊರುಗಳನ್ನು ಬೆಳೆಸುವುದಕ್ಕೆ ಕಾಡು ಗಿಡ ಗಂಟೆಗಳನ್ನು ಕಡಿಯುವುದರಿಂದ ಆಗುವ ಲಾಭಕ್ಕಿಂತ ಹಾನಿ ಹೆಚ್ಚು ಎಂಬುದು ಜನಸಾಮಾನ್ಯರಿಗೆ ಅರಿವಾಗುವುದೇ ಇಲ್ಲ. ನೋಡ್ರಿ, ಈ ಏನು ಅಂದರೆ ಕಾರ್ಖಾನೆ ಇರ್ಬೋದು, ಈ ಥರ ಎಲ್ಲ ಇದನ್ನು ಬೆಳೆಸೋದು, ಅಂದರೆ ಕಾರ್ಖಾನೆಗಳನ್ನು ಬೆಳೆಸೋದ್ರಿಂದ ಏನು ಮಾಡಬೇಕಾಗುತ್ತೆ, ಗಿಡ ಗಂಟೆಗಳನ್ನು ಕಡಿಯುವುದರಿಂದ ಆಗುವ ಲಾಭಕ್ಕಿಂತ ಹಾನಿ ಹೆಚ್ಚು ಅನ್ನೋದನ್ನು ಜನಸಾಮಾನ್ಯರು ಅರಿಯಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಧಿಕಾರಿಯಲ್ಲಿದ್ದವರು ಅದಕ್ಕಿಂತ ಮಿಗಿಲಾಗಿ ಮುಂದಿನ ಪೀಳಿಗೆಗೆ ಇದ್ದೇ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗುಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿಧಾಯಕವಾಗಿ ಕಾರ್ಯಕ್ರಮಗಳನ್ನು ಕೈಗೊಂಡರೆ ಮಾತ್ರ ಈ ಹಿಂದೆ ಮಾಡಿದ ತಪ್ಪುಗಳೆಲ್ಲ ಮುಂದೆ ಆಗೋದು ನಿಂತಿತು. ನೋಡ್ರಿ, ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಒಂದು ಕನ್ಕ್ಲೂಸಿಂಗ್ ಬರ್ತಾರೆ ಲೇಖಕರು. ಏನು ಅಂದರೆ, ಅಧಿಕಾರದಲ್ಲಿದ್ದವರು ಅದಕ್ಕಿಂತ ಮಿಗಿಲಾಗಿ ಮುಂದಿನ ಪೀಳಿಗೆಗೆ ಇಂದೇ ಯೋಜನೆಯನ್ನು ತಯಾರಿಸುವಂತಹ ವಿಜ್ಞಾನಿಗಳು ಏನು ಮಾಡಬೇಕು ಅಂದರೆ, ನಿಸರ್ಗದ ಆಗುಹೋಗುಗಳನ್ನು ವಿವರವಾಗಿ ಅಭ್ಯಾಸ ಮಾಡಬೇಕು. ಮಾನವನ ಚಟುವಟಿಕೆಗೆ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ಏನು ಮಾಡಬೇಕು, ವಹಿಸಬೇಕು.
ವಿಧಾಯಕವಾಗಿ ಕಾರ್ಯಕ್ರಮಗಳನ್ನು ಕೈಗೊಂಡರೆ ಮಾತ್ರ ಈ ಹಿಂದೆ ಮಾಡಿದ ತಪ್ಪುಗಳೆಲ್ಲ ಏನಾಗ್ತವೆ, ಮುಂದೆಯೂ ಆಗೋದು ನಿಲ್ತದೆ. ಅಂದರೆ ಇವತ್ತು ನಾವು ಮಾಡಿದ ತಪ್ಪುಗಳು ಮುಂದಿನ ಪೀಳಿಗೆಯವರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಏನು ಮಾಡ್ತಾರೆ ಕೃಷ್ಣಾನಂದ ಕಾಮತ್ ಅವರು ಕೊನೆಗೆ ಒಂದು ಕನ್ಕ್ಲೂಸಿಗೆ ಬರ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಷ್ಟು ನಿಮ್ಮ ಪರಿಸರ ಸಮತೋಲನ ಪಾಠ. ನೀವೇನು ಮಾಡಬೇಕು ಅಂತ ಹೇಳಿದರೆ ಈ ಪಾಠವನ್ನು ಒಂದು 2 ಸಲ ಓದ್ರಿ. 2 ಸಲ ಓದಿದರೆ ನಿಮಗೆ ಕ್ವಶನ್ ಆನ್ಸರ್ಗಳು ತಾವಾಗೇ ಸಿಗ್ತಾವೆ. ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ನೋಟ್ಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.